ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅಯ್ಯವ್ವ ಬರ್ರಿ ಅದಕ್ಕೆಮ್ಮ ಕುಂದ್ರಿ ಬರ್ರಿ. ಅಯ್ಯವ್ವ ಒಲೆವಯ್ಯವ್ವ ನಾನು ಯಾರ್ದಾರು ಕುತ್ತಿಗೆ ಓದಿಟ್ಟು ಏನ ದನ ಬಡ್ದಂಗೆ ಬಡ್ದಲ್ಲ ನನ್ನ. ನಾನ್ರಿ ಅದಕ್ಕೆಮ್ಮ ನಾನು ನಿಮಗೆ ಹೊಡಿತೀನಿ. ಅಯ್ಯೋ ಏನು ಮಾತಂತ ಮಾತಾಡ್ತೀರಿ, ನಮ್ಮ ತಾಯಿ ಇದ್ದಂಗೆ ಅದೀರಿ, ನಿಮಗೆ ಹೊಡಿತೀನಿ ನಾನು. ನೋಡಾನು ಹೆಂಗೆ ಮಾತಾಡ್ತಾಳೆ ಈಕೆ. ಅಯ್ಯವ್ವ ದೇವ್ರಿ ಒಟ್ಟು ನೀನು ಹೇಳ ಯಾರು ನೀವು ಹೊಟ್ಟೆ ಮ್ಯಾಗ ಕೂತ್ ಹೊಡೆದ್ಲು ಹೇಳ. ಹೌದವ್ವ ನೀ ಭಾಳ ಕೆಟ್ಟ ಹೊಡೆದೆ. ಅಬ್ಬಾ ಎಷ್ಟು ದಿನದಿಂದ ಅನ್ಕೊಂಡಿದ್ದೆ, ಎಷ್ಟು ವರ್ಷದಿಂದ ನಾನು ಹೊಟ್ಟಾಗಿ ಸಂಕಟಿದ್ದೆ. ಈಕೆ ಮಾಡ ಆಟಕ್ಕೆ ಮಾತಾಡೋ ಮಾತಿಗೆ ಯಾವಾಗ ಹೊಡಿಬೇಕಿತ್ತಿಕ್ಕಿನ್ನ. ಇರಲಿ ಈ ನೆಪದಾಗಾರ ಹೊಡೆದ್ನಲ್ಲ, ಆದ್ರೆ ನಾ ಹೊಡೆದಿದ್ದು ನನಗೆ ನೆನಪಿಲ್ಲ. ಏನಪ್ಪ ಯಪ್ಪ ಒಟ್ಟು ಹೊಡೆದು ಬಿದ್ವಲ್ಲ ಅಷ್ಟೇ ಸಾಕು. ಏನಾಯ್ತು ಬರಕ್ಕೆ ಹೇಳಿದ್ರಲ್ಲ? ಶ್ರೀಕಾಂತ ಬಂದೇಪ್ಪ. ಅಪ್ಪ ದೇವ್ರೆ ಶ್ರೀಕಾಂತ, ರಾತ್ರಿ ನಿನ್ನ ಹೆಂಡತಿ ಮೈಯಾಗ ಇವ್ರ ಅತ್ತಿ ಬಂದಿದ್ಲು. ನನಗನ್ಸತಿ ಇವ್ರ ಅತ್ತಿನ ಬಂದಿದ್ಲು. ಈಗಿನ ಏನಾರು ಹೊಂಚಾಕಿ ಹೊಡೆದ್ಲೋ ಗೊತ್ತಿಲ್ಲಪ್ಪ ಯಪ್ಪ. ದನಕ್ಕೆ ಬಡ್ದಂಗೆ ಬಡದ್ಲಲ್ಲ, ದನಕ್ಕೆ ಬಡ್ದಂಗೆ ಬಡದ್ಲು. ಅನು ಎದ್ದು ಬರಲಿಲ್ಲ ಅಂದಿದ್ರಿ ಇವತ್ತು ನನ್ನ ಚಟ್ಟನ ಕಟ್ಟಬೇಕಿತ್ತಪ್ಪ. ಏನಿದು ಅಯ್ಯೋ ಮೈಯಾಗ ಬಂತು ಕೈಯಾಗ ಬಂತು ಅಂತೇಳಿ ಥೋ ಅಕ್ಕ ಹೇಳಿದ್ರೆ ಕೇಳವಲ್ರು ನೋಡ್ರಿ, ನನಗಿದ್ರಾಗೆಲ್ಲ ನಂಬಿಕೆನೇ ಇಲ್ಲ. ಏನಪ್ಪ ಆದಿತ್ಯ ಇದು ಮಾವ, ನನಗೂ ಇದಕ್ಕೆ ಏನ್ ಹೇಳ್ಬೇಕಂತ ಗೊತ್ತಾಗಲ್ತು. ರಾತ್ರಿ ಅತ್ತಿ ಮಾಡಿದ್ ನೋಡಿದ್ರ ನನಗ ಶಾಕ್ ಆಗೈತಿ. ಖರೇನ ನಮ್ಮವ್ವ ಅತ್ತಿ ಮೈಯಾಗ ಬಂದಾಳಂದ್ರ ನಂಗೆ ನಂಬಕ್ ಆಗವಲ್ದು. ಅಯ್ಯ ನಂಬಕ್ ಆಗೋಲ್ತು. ಕಣ್ಣಿದ್ರಿಗೆ ಇದ್ದಿದ್ದಿಲ್ಲ ರುದ್ರ ತಾಂಡವ ಮಾಡ್ಕೊಂತ ಹುಚ್ಚನಾಗಿ ಹೊಡೆದಂಗೆ ಹೊಡೆದ್ಲಲ್ಲ ನನ್ನ ಓಡಾಡಿಸಿ. ಅಲ್ಲ ತಡಿ ನಾ ಕೇಳ್ತೀನಿ, ಅಕಸ್ಮಾತ್ ಮೈ ಮೇಲೆ ಬಂದಿದ್ದೆ ಆದ್ರೆ ನಿಮ್ಮನ್ನೇ ಯಾಕೆ ಹೊಡಿಬೇಕಿತ್ತು? ಯಾರಿಗೆ ಗೊತ್ತು ಆಕಿಗೆ ಏನು ಹೊಟ್ಯಾಗ ಸಿಟ್ಟಿತ್ತ, ಯಾರಿಗೆ ಗೊತ್ತು? ಓ ನನಗನ್ನಿಸ್ತತಿ ನೀವು ಭಯಾತಿದ್ರಲ್ಲ ಇವ್ರವರಿಗೆ, ಅದಕ್ಕೆ ಹಂಗಾಗಿರ್ಬೇಕು. ಸತ್ತೋರ ಆತ್ಮಗಳು ಇಲ್ಲೇ ಅಡ್ಯಾಡ್ತಿರ್ತಾವಂತ, ಹಂಗೆ ಬೈದ್ರೆ ಬಿಡ್ತಾವನ? ಅಕ್ಕ ನೀನ್ ಯಾಕೆ ಏನ್ ಅನ್ನಕತ್ತಿದ್ದಿ? ಏನು ಅಂದಿಲ್ಲ ಶ್ರೀಕಾಂತ. ಅತ್ತಿ ತೀರ್ಕೊಂಡ್ಮೇಲೆ ಮನಿ ಒಂದು ಸ್ವಲ್ಪ ತಣ್ಣಗೈತಿ, ಇಲ್ಲ ಹೊರ ಅಂತಿದ್ರು. ನಾವು ಯಾವತ್ತು ಅವ್ರು ಇದ್ದಾಗ ಬಂದೇ ಇಲ್ಲ ಇಲ್ಲೇ. ಈಗ ನಮ್ಮ ಮನೆಗೆ ಒಂಚೂರು ನೆಮ್ಮದಿ ಸಿಕ್ಕಿರ್ಬೇಕು ಅಂದೆ. ಅದೇನು ಸುಳ್ಳು ಅನ್ಲ, ಅವ್ರ ಅತ್ತಿ ಏನು ಹಂಗೆ ಮಾಡ್ತಿದ್ದಿ ಸುಳ್ಳನ್ನು ಹೇಳಂಗಾರ ನೋಡೋಣ. ಮತ್ತೆ ನೀನ್ ಯಾಕೆ ಹಂಗನ್ಬೇಕು? ಯೋ ದೇವ್ರೆ ನನಗೆ ಸತ್ತು ಗುಟ್ಟು ಕುಂತಿಂದ ಹಿಂಗೆ ದೆವ್ವಾಗ್ಯಾಳ ಅಂತ ನನಗೇನು ಗೊತ್ತಾಯಪ್ಪ. ನೀ ಹೇಳಿದ ಖರೆ, ನಿಮ್ಮ ಅತ್ತಿ ದೆವ್ವಾಗ್ಯಾಳವ. ಕಂಡಾ ಬಟ್ಟೆ ಆಸೆ ಇಟ್ಕೊಂಡು ಸತ್ತಾಳಲ್ಲ, ದೆವ್ವ ಆಗಿದ್ದ ಗ್ಯಾರಂಟಿ. ಏನ್ರಿ ಅತ್ತಿ ಹೊಡೆದಿದ್ದು ಬಿಟ್ಟು ಬಿಡು ಹೋಗ್ಲಿ. ಆದರೂ ನಾನು ಅವತ್ತು ಹೇಳ್ದೆ ಇಲ್ಲ, ನನಗೆ ಅತ್ತಿಯರು ಕರ್ದಂಗಾತು, ಅವ್ರು ಮಾತಾಡಿಸ್ದಂಗಾತು ಅಂತ ಹೇಳಿದೆ. ನೀವು ನಂಬಲಿಲ್ಲ ನನ್ನ ಮಾತು. ಅಲ್ಲಪ್ಪ ಆದಿತ್ಯ, ಈಗ ಮುಂದೇನು ಮಾಡೋದು? ನನಗೂ ನಂಬಕ ಆಗವಲ್ತು ನಮ್ಮವ್ ಹಿಂಗಾಗ್ಯಾಳ ಅಂತೇಳಿ. ಇಲ್ಲ, ಒಂದು ಪೂಜೆ ಯಾವ್ದಾರ ಮಾಡ್ಸೋಣ ಅತ್ತಿಯರ, ಮಾಡಿಸಿ ಮೊದ್ಲು ಇದಕ್ಕೊಂದು ದಿಗ್ಬಂಧನೆ ಮಾಡಿಸ್ಬಿಡೋಣ. ಕರೆನ ಪೂಜೆ ಮಾಡಿಸ್ಬೇಕಪ್ಪ, ಇಲ್ಲಾಂದ್ರೆ ಹಿಂಗೆ ಇದು ಸ್ವಲ್ಪ ದಿನ ಸುಮ್ಮನಿರ್ಬೋದು. ಆಮೇಲೆ ಏನಾರ ಕೆಟ್ಟದ್ದು ಮಾಡಕತ್ರೆ ಏನು ಮಾಡೋದು? ಅದಕ್ಕೆ ಮೊದಲು ಪೂಜೆ ಪುನಸ್ಕಾರ ಅಂತ ಮಾಡಿಸಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡಿಸ್ಬೇಕಷ್ಟೇ. ಏನಪ್ಪ ನನಗಂತೂ ಒಂದು ಗೊತ್ತಾಗವಲ್ತು. ಇದೆಲ್ಲ ನಂಬಕ ಅಸಾಧ್ಯ ಅನ್ಸಕತ್ತೈತಿ ಈಗಿನ ಕಾಲದಾಗೂ. ಇವನ್ನೆಲ್ಲ ನಂಬಕ ಅಸಾಧ್ಯ. ಏನಪ್ಪ ಒಂಚೂರು ಗೊತ್ತಾಗಲ್ಲ. ಏನು ಎತ್ತು ಪೂಜೆ ಮಾಡಿಸ್ಬೇಕು, ಯಾಕಂದ್ರೆ ಇದು ಹಿಂಗೆ ಬಿಟ್ರೆ ನಾಳೆ ಏನಾದ್ರು ತೊಂದರೆ ಆಗ್ಬೋದು. ನನಗನ್ನಿಸ್ತತಿ ಆಸೆ ಭಾಳ ಇಟ್ಕೊಂಡು ತೀರ್ಕೊಂಡಾರಲ್ಲ, ಅದಕ್ಕೆ ಈ ರೀತಿ ಕಾಡಕತ್ತಾರ ಅಷ್ಟೇ, ಮತ್ತೇನಿಲ್ಲ. ಹೌದಪ್ಪ ಅಪ್ಪ, ನನಗೆ ಮನೆಗೆ ಇರೋಕೆ ಹೆದರಿಕೆ ಬರ್ತೈತಿ. ನಾನು ಎಲ್ಲ ಇರಾಕಿಲ್ಲೇ. ನಾವು ಇರ್ತೇವಲ್ಲವಾ, ಹೆದರ್ತಿ ಯಾಕೆ? ಅಯ್ಯೋ ದೇವ್ರೆ, ಹೆದರ್ಬೇಡ, ಏನಾಗಲ್ಲ, ಇರನ್ ತಗೋ. ನಾನಿರಲ್ಲ ಒಂದು ನಿಮಿಷನೂ ನಾ ಇಲ್ಲಿ ಇರಲ್ಲ. ನನ್ನ ಜೀವ ಕೈಯಾಗ ಇಟ್ಕೊಂಡು ಬದುಕಕ್ಕೆ ನಾ ತಯಾರಿಲ್ಲವ ತಾಯಿ. ಅದು ನಿನ್ ಜೋಡಿ ಇವತ್ತು ಬರೀ ಮೈಯಾಗ ಬಂದು ಹೊಡೆದಿ, ನಾಳೆ ಏನಾರು ಕೊಲೆನ ಮಾಡಿದ್ರೆ ನಾನೇನು ಮಾಡಲಿ? ಒಲ್ಲೆ ಶ್ರೀಕಾಂತ ನಡಿಲ್ಲ, ನಿನ್ನ ಕಾರ್ನಾಗ ಬರ್ತಾನೆ, ಹೋಗ್ಬಿಡ ನಡಿಲ್ಲ. ಕೆಲಸ ಮಾಡ್ರಿ, ಹೆಂಗಿದ್ರು ರೂಮ್ಸ್ ಅದೇ ಅದಾವು ನಮ್ಮ ಮನೆಯಾಗ, ಅಲ್ಲೇನಿಲ್ಲ ಅನ್ನಂಗಿಲ್ಲ ಏನಿಲ್ಲ. ನೀವು ಬರ್ರಿ ನಮ್ಮ ಮನೆಗೆ ಹೋಗೋಣ. ಇದೆಲ್ಲ ಪೂಜೆ ಗೀಜೆ ಮಾಡಿಸಿ ಮನೆ ಶಾಂತ ಮಾಡಿಸೋವರೆಗೂ ನೀವು ಮಗು ಮತ್ತು ಆದಿತ್ಯ ನೀವು 3 ಮಂದಿ ನಮ್ಮ ಮನೆಯಾಗ ಇರು. ನಡ್ರಿ. ಅಲ್ಲಮ್ಮವ ಸುಮ್ಮನೆ ಪಾಪ ನಿಮ್ಗೆ ಯಾಕೆ ತೊಂದರೆ ಅಂತ. ಇದ್ರ ತೊಂದರೆ ಏನು ಬಂತಪ್ಪ? ನನ್ನ ಮಗಳು ಪ್ರಾಬ್ಲಮ್ನಾಗ ಅದಾಳ. ಅಲ್ಲಪ್ಪ ಇದ್ರ ತೊಂದರೆ ಏನು ಬಂತು? ನನ್ನ ಮಗಳು ಪ್ರಾಬ್ಲಮ್ನಾಗ ಅದಾಳ. ಇಂಥ ಟೈಮ್ನಾಗ ನಾನು ಅಕ್ಕಿನ ಬಿಟ್ಟು ಸುಮ್ಮನೆ ಹೋಗಿ ನೆಮ್ಮದಿಯಾಗಿ ಇರಕತ್ತೆ ರೀ? ಬೇಕಾದಾಗ್ಲಿ, ನಾ ಮಾತ್ರ ಇಲ್ಲಿರಲ್ಲಪ್ಪ. ನಡೀರಿ ಅಪ್ಪಾಜಿ ಮನೆಗೆ ಹೋಗೋಣ. ಇದೆಲ್ಲ ಬಗೆಹರಿದ್ಮೇಲೆ ಬಂದ್ರಾತು. ಅನು ಸರ್ ಬರ್ರಿ, ಒಳಗೆ ಬರ್ರಿ. ಅನು, ಇಫ್ ಯು ಡೋಂಟ್ ಮೈಂಡ್, ನಾವು ನಾಳೆ ಮನೆ ಖಾಲಿ ಮಾಡ್ತೇವಮ್ಮ. 3 ತಿಂಗಳು ಮುಂಚೆ ಹೇಳಬೇಕು ಅಂತಿತ್ತು ಕರಾರು, ಬಟ್ ಸಾರಿ ಟು ಸೇ ದಿಸ್. ನಿಜ ಹೇಳ್ಬೇಕಂದ್ರೆ ನಾವು ಇವತ್ತೇ ಖಾಲಿ ಮಾಡಬೇಕು ಅಂದ್ಕೊಂಡ್ವಿ, ಆಗಲಿಲ್ಲ. ನಾಳೆ ಬೆಳಗ್ಗೆ ಬೇಗ ಮನೆ ಖಾಲಿ ಮಾಡ್ತೀವಿ. ನಮ್ಮ ಕೈಲಿ ಇಲ್ಲಿ ಇರೋಕ್ಕಾಗವಲ್ತು. ಯಾಕೆ ಸರ್, ಏನಾಯ್ತು? ಏನಾಯ್ತಂದ್ರೆ ಅಲ್ಲಮ್ಮ, ಎಷ್ಟು ತೊಂದರೆ ಆಗ್ತಾಯಿತ್ತು ಗೊತ್ತಾ? ಮ್ಯಾಲೆ ಒಂದೇ ಸಮನೆ ಅಳ ಸೌಂಡು, ಒಂಥರ ನಮ್ಮ ಮನೆಯಾಗ ಒಂದು ಕಡೆ ಇಟ್ಟಿದ್ದು ಲೋಟ ಇನ್ನೊಂದು ಕಡೆ ಇರಂಗಿಲ್ಲ. ಮಾಡಿಟ್ಟಿದ್ದು ಅಡುಗೆ ಎಲ್ಲ ಒಂಥರ ಹಳಸ್ದಂಗೆ ಆಗಿರ್ತೈತಿ. ಬೆಳಗ್ಗೆ ಹೇಳತ್ಲೆ ಸಾಲದಕ್ಕೆ ಅದು ಒಂಥರ ಹೆಂಗಂತಂದ್ರೆ ಎಷ್ಟು ಮಾಡಿದ್ರು ಈಡೇ ಆಗ್ತಾ ಇಲ್ಲ. ಅದೊಂದೇ ಅಂತಲ್ಲಮ್ಮ, ರಾತ್ರಿ ಏನೋ ಒಂಥರ ಅನ್ನೋ ಸೌಂಡು. ಆಮೇಲೆ ನಂಗೆ ಗೊತ್ತಾಯ್ತು, ಅವರು ನಿಮ್ಮ ಅತ್ತೆಯವ್ರದ್ದೇ ಇದೆಯಲ್ಲ. ನನ್ನ ಹೆಂಡತಿ ಅಂತೂ ಸಿಕ್ಕಾಪಟ್ಟಿ ಹೆದರ್ಕೊಂಡ್ಬಿಟ್ಟಾಳ. ಅದಕ್ಕೆ ನಾವಿರಲ್ಲಮ್ಮ, ನಾವು ಬೆಳಗ್ಗೆನೇ ಮನೆ ಖಾಲಿ ಮಾಡ್ತೀವಿ. ಅದು ಇವತ್ತು ನೈಟ್ ಇಷ್ಟು ಏನೂ ಮಾಡಲ್ಲ. ಬೆಳಗ್ಗೆ ಗಾಡಿ ತಂದು ಸಾಮಾನು ತಗೊಂಡು ಹಾಕ್ಕೊಂಡು ಹೋಗ್ತೀವಿ. ನಾವು ಕೊಟ್ಟಿರೋ ಅಡ್ವಾನ್ಸ್ ಒಂದು ವಾಪಸ್ ಕೊಟ್ಬಿಡಿ.
ಏನ ಅಲ್ಲ ನೀವು 3 ತಿಂಗಳು ಮುಂಚೆ ಹೇಳ್ಬೇಕಲ್ಲ. ಆದಿತ್ಯ ಇರ್ಲಿ ಇರ್ಲಿ, ಅವ್ರದ್ದು ಪಾಪ ಅವ್ರ ಪ್ರಾಬ್ಲಮ್ ನಾವು ಅರ್ಥ ಮಾಡ್ಕೋಬೇಕು. ಅಡ್ವಾನ್ಸ್ ಕೊಡ್ತೀವಿ ತಗೋರಿ, ನೀವು ಹೋಗಿ ಬರ್ರಿ. ಥ್ಯಾಂಕ್ ಯು ಸೋ ಮಚ್. ಅನು ಹೋಗಿ ನೀನು ಬಟ್ಟೆ ಪ್ಯಾಕ್ ಮಾಡ್ಕೊ. ಆದಿತ್ಯ ಹೋಗಪ್ಪ, ರೆಡಿ ಆಗೋಗು. ಎಲ್ಲರೂ ನಮ್ಮ ಕಾರ್ನಾಗೆ ಹೋಗ್ಬಿಡ, ನಾನು ದುಡ್ಡು ಕಾರ್ ತಂದೀನಿ. ಸರಿ ಮಾವ. ಅಲ್ಲ ಮಾವ, ನಮ್ಮ ಕಾರೇ ತೊಗೊಂಡು ಬರ್ತೀವಿ, ಯಾಕಂದ್ರೆ ಮತ್ತೆ ಅದನ್ನ ಬಾಗಿಲ ನಿಂದ್ರಿಸಿ ಏನು ಮಾಡೋದು, ಏನಾರ ಕೆಲಸ ಬೇಕಾಕತ್ತೇನ. ಇಲ್ಲ ಇಲ್ಲ ಬೇಡ, ಅದಿಲ್ಲೇ ಇರಲಿ, ಯಾಕಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಬೇಕಲ್ಲಪ್ಪ ಅಲ್ಲೇ. ಸರಿ ಮಾವ. ಅಲ್ಲ ಪಾರ್ವತಿ, ಏನು ಎಷ್ಟು ದಿನದಿಂದ ಆಸೆ ಇಟ್ಕೊಂಡಿದ್ದಿ? ಏನಂತ? ಇನ್ನೇನಂತ, ನಮ್ಮ ಅಕ್ಕ ಹೊಡಿಬೇಕಿತ್ತು ಅಂತ. ಬಟ್ ಈ ನೋವ್ದಾಗ ನಮ್ಮ ಅಕ್ಕ ಹೊಡೆದಿ ಅನ್ನ. ಏರಿ ಬೇಕಂತ ಮಾಡಿದ್ದಲ್ರಿ. ನಿಮ್ಮ ಅಕ್ಕ ಸುಮ್ಮನೆ ಇರ್ಲಾರ್ದ ಈಗ ಬಂದಂಗೆ ಬೈಯಾತಿದ್ರು. ಆಕಿ ಅವ್ರು ಮೊದಲೇ ಇಲ್ಲೇ ಇದ್ರ ಕಾಂತೈತಿ ದೆವ್ವಾಗಿ. ಮತ್ತೇನೇನೈತಿ, ಸಿಟ್ಟು ಬಂತು, ಮೈಯಾಗ ಸೇರ್ಕೊಂಡು ಹೊಡೆದಾರ ಅಷ್ಟೇ. ನಿಮ್ಮ ಅಕ್ಕನೂ ಬಾಯಿ ಮುಚ್ಕೊಂಡಿರ್ಲಿಲ್ಲ, ಬಾಯಿಗೆ ಬಂದಂಗೆ ಮಾತಾಡತ್ತಿದ್ರು. ಸತ್ತೋರ್ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ಬೇಕು? ಬದುಕಿದವ್ರ ಬಗ್ಗೆ ಅಂತೂ ಕೆಟ್ಟದಾಗೆ ಮಾತಾಡ್ತಾರ ಅವ್ರು, ಬದುಕಿರೋರ್ ಬಗ್ಗೆ. ಸತ್ತೋರ್ ಬಗ್ಗೆನೂ ಹಂಗೆ ಮಾತಾಡಿದ್ರೆ ಬಿಡ್ತಾರ? ಮತ್ತೇನೇನೈತಿ? ಅದು ಕರೆ. ಏನಂತ ನಿಮ್ಮ ಒಂದು ಮೇಲೆ ಮೇಲೆ ಫೋನು ಭಾಳ ಬರ್ತಾ ಅದಾವು. ಏನಂತೆ? ಎಷ್ಟ್ರಾಗಿರ್ಬೇಕು ಅಷ್ಟ್ರಾಗ ಇರ್ಬೇಕು. ಮತ್ತೇನಾರು ನಮ್ಮ ಮನೆ ವಿಚಾರಕ್ಕೆ ನಿಮ್ಮ ತಲೆ ಕೆಡಿಸ್ಕೊಂಡ್ಲು ಮತ್ತು ಸರಿ ಇರಂಗಿಲ್ಲ. ಅದು ಅವು ಬರಾಕತ್ತಾಳಂತ, ಅದನ್ನು ಹೇಳಕ್ಕೆ ಫೋನ್ ಹಚ್ಚಿದ್ಲು. ಅಲ್ಲ ಬರಲಿ ಅಂದರೆ ಏನು ವಿಶೇಷ ಅಂತ ನಂಗೆ ಗೊತ್ತಿಲ್ಲ. ಇಲ್ಲೇ ಬಂದೇ ಮಾತಾಡ್ತಾರಂತೆ. ಗೊತ್ತಿರ್ತತಿ, ಯಾಕೆ ಹೇಳುವಲ್ಲಿ. ಇರಲಿ. ಸೌಪರ್ಣಿಕಾ. ಎದಕ್ಕೆ ಬಂದ್ಲ ಏನು ಮನೆ ಹಾಳೆ? ಅಲ್ಲ ಈ ಮನೆ ನಂದು, ಸೌಪರ್ಣಿಕಾ ಅಂತೆ. ಏನು ಸೌಪರ್ಣಿಕಾ ನಾಪ್ ಕಟ್ಸ್ಯಾನ ನನ್ನ ಮನೆ ಇದನ್ನು? ಎಷ್ಟು ಇರ್ಬೇಕೀಕೆಗೆ? ಬರಲಿ ನನಗೂ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ಎದಕ್ಕೆ ಬರಾಕತ್ತಿರ್ಬೋದು? ಈಗ ಏನು ಕೆಲಸ ಇರ್ಬೋದು? ಯಾಕೋ ಬಾಯ ಬಿಡುವಲ್ರ ಅವ್ವ ಮಗಳು. ನೋಡೋಣ, ಏನಾರ ನನಗೆ ಇಷ್ಟ ಆಗದೆ ಇರೋದು ಮಾಡಾಕತ್ತಿದ್ರೆ ಸರಿಯಾಗಿ ತೊಗೋತೀನಿ ಇಬ್ಬರಿಗೂ ಕೈ. ಭಾಳ ದಿನದಿಂದ ನನಗೂ ಸಿಟ್ಟೈತಿ, ತೀರಿಸ್ಕೊಳಕ್ಕೆ ಆಗಿದ್ದಿಲ್ಲ. ಇದೇ ಚಾನ್ಸ್ ತೊಗೊಂಡೇ ಬಿಡ್ತೇನೆ ಇವತ್ತು ಕೈಗೆ. ಈಗ ಏನಿಕ್ಕಿನಿಂದ ಏನು ಆಗಬೇಕಾಗಿಲ್ಲ. ಆರಾಮದಿರಿ ಬೀಗ್ರೆ? ಇಷ್ಟೊತ್ತು ಆರಾಮದೇನಿ. ಏನಂದ್ರೆ? ಆರಾಮದೇನಿ ಅಂದೆ. ಇದು ಅಂದಂಗೆ ಮತ್ತೆ ನಿಮ್ಮ ಕಾಲು ಹೆಂಗೈತಿ? ಆರಾಮಾಗೈತಾ? ಹೇಳಿರ್ಬೇಕಲ್ಲ ಕಾಲು ಆರಾಮಾಗೈತ ಬಿಟ್ಟತೆ ಅಂತೇಳಿ. ಯಾಕಂದ್ರೆ ಅಯ್ಯೋ ದೇವ್ರೆ, ಬೆಳಗ್ಗೆ ನಾಷ್ಟ ಆದ ತಕ್ಷಣ ಒಂದ್ಸಲ ಫೋನು, ಮಧ್ಯಾಹ್ನ ಊಟ ಆದ ತಕ್ಷಣ ಒಂದ್ಸಲ ಫೋನು, ಸಂಜೆಗೆ ಚಹಾ ಕುಡಿದ ತಕ್ಷಣ ಒಂದ್ಸಲ ಫೋನು. ಒಟ್ನಾಗ ನಿಮಗೆ ಫೋನ್ ಮಾಡ್ಲಾರ್ದ ಮುಂದೆ ಏನು ಕೆಲಸ ಮಾಡಲ್ಲಕ್ಕೆ ಸೌಪರ್ಣಿಕ. ನಿಮ್ಮ ಮೇಲೆ ಅಷ್ಟು ಪ್ರೀತಿ ಅಲ್ಲಕ್ಕಿಗೆ. ತೀರಂಗಿಲ್ಲ. ತಾಯಿ ಮೇಲೆ ಮಗಳಿಗೆ ಪ್ರೀತಿ ಇಲ್ಲಾರ್ದ ಮತ್ತೆ ಯಾರಿಗೆ ಇರ್ತತಿ ಹೇಳ್ರಿ ನೋಡೋಣ. ಮತ್ತೇನು ಬೀಗ್ರಿಗ ಇರ್ತತಿ? ಇರಬೇಕಾದ್ದೆ ಇರನ್ ಪ್ರೀತಿ ಮಾಡಕ್ಕೆ ಏನು ಕಮ್ಮಿ ರೀ, ಮಾಡೋಣಂತೆ ಅಂದಂಗೆ. ಮತ್ತೆ ಏನು ವಿಶೇಷ? ಸುಮ್ಮನೆ ಹಂಗೆಲ್ಲ ಬರಲ್ಲ ನೀವು, ಏನೋ ಕೆಲಸ ಇರಬೇಕಪ್ಪ ಅಲ್ಲ, ಅದಕ್ಕೆ ಬಂದಿರ್ತೀರಿ ಇಷ್ಟು ದೂರ. ಸುಮ್ಮನೆ ಹೆಂಗೆ ಬರ್ತೀರಿ? ಕರೆಕ್ಟಾಗಿ ಹೇಳಿದ್ರಿ. ಇದು ಸೌಪರ್ಣಿಕ ಹಿಡಿ, ಇದ್ರೊಳಗೆ ಕಾಶ್ಮೀರ್ ಆ್ಯಪಲ್ ಅದಾವು. ಏನು ತೊಗೊಂಡೋಗಿ ಚಂದಾಗಿ ಹೆಚ್ಚಿ ತೊಳಿ. ಮತ್ತೆ ತೊಳಿಲಿಲ್ಲ ಅಂದ್ರೆ ನಡೀತಿದ್ದೆ, ಆದರೂ ತೊಳೆದು ಹೆಚ್ಚಿ ತೊಗೊಂಡು ಬರ. ಬೀಗ್ರ ಕಾಲು ನೋವಲ್ಲ, ಅದಕ್ಕೆ ಆರಾಮಾಗಲಿ ಅಂತೇಳಿ ಕಾಶ್ಮೀರ್ ಆ್ಯಪಲ್ ತೊಗೊಂಬಂದೀನಿ ನಿಮಗೆ. ತಿನ್ರಿ ಬೀಗ್ರೆ, ಅದು ಆ್ಯಪಲ್ ಭಾರಿ ಒಳ್ಳೇದಂತೆ ಆರೋಗ್ಯಕ್ಕೆ. ಅಯ್ಯೋ ಅಲ್ಲ, ಒಂದು ಸೇಬು ಅಂತಾರ ಕಾಶ್ಮೀರ್ ಮಠ ಹೋಗಿದ್ರೆ? ಇಲ್ಲ ಏನು ತಮಾಷೆ ಮಾಡ್ತೀರಾ? ಅಲ್ಲಿ ಆ್ಯಪಲ್ ಈಗ ಇಲ್ಲೇ ಬರ್ತಾವಲ್ಲ. ಹೌದಲ್ಲ. ಸರಿ ಮತ್ತೆ ಹೇಳ್ರಿ, ಬಂದಿದ್ದು ಏನು? ನಿಮ್ಮ ಮನೆಗೆಲ್ಲರೂ ಆರಾಮದಿರಲ್ಲ? ನಿಮ್ಮ ಮನೆಯವ್ರು ಆರಾಮದಾರ? ಏನು ವಿಶೇಷ? ಆರಾಮದಿರಂಟಿ? ಆರಾಮದೇ ನೋಡಪ್ಪ. ಮತ್ತೆ ಏನಂತಾಳ? ಏನು ಆರಾಮದಾಳ? ಪಾಪು ಆರಾಮೈತೆ? ದವಾಖಾನೆಗೆ ಹೋಗಿದ್ರಲ್ಲ? ಹುಷಾರಾಗಿರ್ಬೇಕಪ್ಪ. ದವಾಖಾನೆಗೆಲ್ಲ ತೋರಿಸ್ಕೊಂತಿರ್ರಿ. ಗುಳಿಗೆ ಔಷಧ ಏನೇನು ಕೊಡ್ತಾರೆ ಎಲ್ಲ ಕರೆಕ್ಟಾಗಿ ನಿನ್ನ ನೆಟ್ಟಿಗೆ ತೊಗೊಂತೇಳು. ಏನೋ ಬಂದ ಬಿಟ್ಲಲ್ಲ ಲಕ್ಷ್ಮಿ. ಹೆಂಗದಿಯೇ? ಆರಾಮದಿಯೇನ? ಹೊಟ್ಟೆನ್ ಪಾಪು ಏನಂತತಿ? ಆರಾಮದೇನಂಟಿ. ನೀವು ಆರಾಮದಿರಾ? ಆರಾಮದೇನು ನೋಡುವ. ಹೊಟ್ಟೆ ಕಾಣಂಗಿಲ್ಲಲ್ಲ ನಿಂದು? ಎಷ್ಟಾಗೈತಿ? 4 4 ಆಗ್ಲಿ ಒಳ್ಳೇದಾಗ್ಲಿ. ಒಬ್ಬೊಬ್ರಿಗೆ ಇಳು ಹೊಟ್ಟಿದ್ರೆ ಕಾಣ್ತತಿ, ಎದಿ ಹೊಟ್ಟಿದ್ರೆ ಕಾಣಂಗಿಲ್ಲ ಅಂತೆ. ಏನು ನಿನಗೆ ಕಾಣೋದು ಜಾಸ್ತಿ. ಇರ್ಲಿ. ಡಾಕ್ಟ್ರು ಹೇಳ್ದಂಗೆ ಕರೆಕ್ಟ್ ಔಷಧ ಗುಳಿಗೆ ಎಲ್ಲ ತಗೋರುವ, ಟೈಮ್ ಸರಿ ಹೊಟ್ಟೆ ತುಂಬ ಊಟ ಮಾಡು. ಏನು ನಾಟಕ ಮಾಡ್ತೀಯ ಮಳ್ಳಿ? ನಿನಗೆ ಲಕ್ಷ್ಮಿ ಕಂಡ್ರೇನೆ ಆಗಿ ಬರಂಗಿಲ್ಲ. ನನಗೇನು ಗೊತ್ತಿಲ್ಲನ? ಅಯ್ಯೋ ಇಂಥ ನಾಟಕ ಮಾಡಿ ಒಣ ದಿಮಾಕ್ ಮಾಡೋದಕ್ಕೆ. ಮತ್ತೆ ನೀನು ನೋಡಿದ್ರೆ ನನಗೆ ಇಷ್ಟ ಆಗಲ್ಲ. ಬಂದಿರೋದು ತನ್ನ ಮಗಳು ನೋಡಿ ಏನೋ ಮಾತಾಡೋಕ್ಕೆ ಲಕ್ಷ್ಮಿ ಮೇಲೆ ಆರೈಕೆ ಮಾಡಕತ್ತಾಳ. ಅವ ಆಮೇಲೆ ಇದ್ರೊಳಗೆ ಕಾಶ್ಮೀರಿ ಆ್ಯಪಲ್ ಅದಾವ. ಏನೋ ಚಂದಾಗಿ ಹೆಚ್ಕೊಂಡು ತಿನ್ನ. ಏನೋ ಆಂಟಿ ಹೊರಗೆ ಹೊಂಟಿದ್ರೆ? ಅಲ್ಲ ನೀವೇನು ಮಾತಾಡಬೇಕು ಅಂತಂದ್ರಿ? ನಾವು ಮಾತಾಡಕ್ಕೇನ್ರಿ, ಮಾತಾಡೋದು ಐತಿ. ಅದು ಬಿಡ್ರಿ. ಅಂದಂಗೆ ಲಕ್ಷ್ಮಿ ಹೊರಗೆ ಹೊಂಟೇನವ? ಕಾಲೇಜಿಗೆ ಹೊಂಟಿದ್ದೆ, ಇವ್ರು ನಾನು ಡ್ರಾಪ್ ಮಾಡಕ್ಕೆ ಹೊಂಟಿದ್ರು. ಅಲ್ಲ ಹಂಗಾರೆ ಸೂಟಿ ಮಾಡ್ಬೇಕು ಬೇಡ, ಕಾಲೇಜಿಗೆ ಯಾಕೆ ಹೊಂಟಿಯವ? ಹಾಗಯ್ಯವ್ವ, ಕಾಲೇಜಿಗೆ ಯಾಕೆ ಹೊಂಟಿ? ಈ ಟೈಮ್ನಾಗ ಭಾರಿ ವಿಶ್ರಾಂತಿ ತೊಗೋಬೇಕು. ಮೊದ್ಲು ಈಗಿನ ಕಾಲದಾಗ ಹೊಟ್ಟಿಲಾಗದೇ ಕಷ್ಟ ಅಂತದ್ರಾಗ ಈ ಥರ ಬೇರೆ ಅಂದ್ರೆ. ಅದು ಆಕಿಗೆ ನಾನು ಹೇಳಿನಿ, ಆಕಿ ಆರಾಮ್ ಇನ್ನೊಂದು 2 ತಿಂಗಳು ಬಿಟ್ಟು ಸೂಟಿ ಮಾಡ್ತೀನಿ ಅಂತ ಅಂದಾಳ. ಸರಿ, ನಂಗೆ ಲೇಟ್ ಆಕೈತಂಟಿ, ನಾ ಬರ್ತೀನಿ.
ಅವ ಹೋಗಿ ಬರ್ತೇನೆ, ಬಿಟ್ಟು ಬರ್ತೇನೆ. ಸರಿ ಹುಷಾರಿ, ಬೈಕ್ನಾಗ ಏನ ದಡ್ಡ ಬಡ್ ಮಾಡಬೇಡ. ಅದಕ್ಕೆ ಹೇಳ್ತೇನೆ ನಾನು ನಿಮ್ಗೆ ಕಾರ್ ತೊಗೊಂಡೋಗಿ ಅಂತೇಳಿ. ಕಾರೇ ತೊಗೊಂಡೋಗು. ಇಲ್ಲವ ಕಾರೇ ತೊಗೊಂಡು ಹೊಂಟೇನಿ. ಸರಿ, ಹಂಸೆಲ್ಲ ಬರ್ತಿರ್ತಾವು, ಹುಷಾರಾಗಿದ್ದು ಮಾಡ ಏನ. ಮೊದಲೇ ಸೂಕ್ಷ್ಮ. ಡಾಕ್ಟ್ರು ಮಧ್ಯಾಹ್ನ ತಗೋ ಗುಳಿಗೆ ಎಲ್ಲ ಕೊಟ್ಟಿದ್ರಲ್ಲ, ಅದನ್ನ ತೊಗೊಂಡಾಳ ಇಲ್ಲ ಕೇಳು. ಮತ್ತು ಮಧ್ಯಾಹ್ನ ಉಂಡಿನ ಕಾಲೇಜ್ನಾಗ ತೊಗೋಬೇಕಲ್ಲ ಅಲ್ಲೇ. ಯೋ ಏನು ಪ್ರೀತಿ ಏನ್ತಾನ ಸೊಸಿ ಮೇಲೆ. ಹಾಂ, ನನ್ನ ಮಗಳ ಮೇಲೆ ಈ ಥರ ಯಾವತ್ತು ಪ್ರೀತಿ ತೋರಿಸಿದ್ದು ನಾನು ನೋಡೇ ಇಲ್ಲ. ಅಲ್ಲ ಪತ್ರೋಳಿ ಊರು ಪತ್ರೋಳಿ ಏನು ನಾಟಕ ಮಾಡ್ತಾಳೆ ನೋಡು. ತಗೊಂಡಾಳವ, ನಾನೇ ಕೇಳಿದ ಬೆಳಗ್ಗೆ. ಸರಿ ಹೋಗ್ಯಂತು. ಹೇಳಿ ಮತ್ತೆ. ಅಂದಂಗೆ ಹಳ್ಯಾರ ಎಲ್ಲೋಗ್ಯಾರ? ಅಯ್ಯೋ ಅವನು ಇರ್ಬೇಕಲ್ಲ ಒಳಗ. ಈಗಿಯೇ ಸೊಪ್ಪಣಿಕ ಆಕಾಶಲ್ಲೇ ಅದಾರ, ಹತ್ತಿರ ಒಳಗೆ ಅದಾರ. ಅದು ಏನಿಲ್ಲ ಬೀಗ್ರೆ, ನಮ್ಮ ಮಗಳಿಗೆ ಬರಬ್ಬರಿ ಈಗ ಒಂದು 3 ವರ್ಷದ ಮೇಲೆ ಆತಪ್ಪ. 3 ವರ್ಷದ ಮೇಲೆ ಯಾಕೆ 4 ವರ್ಷ ಆಗಕ್ಕೆ ಬಂತು. ಏನು ಸುದ್ದಿ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಏನಾಗಿರ್ಬೋದು ಅಂತ ನಮಗೂ ಒಂಥರ ಹೊಟ್ಟೆನ ಹತ್ತಂಗೆ ಆಗ್ಬಿಡ್ತು. ಹಾಗಾಗಿ ಮೊನ್ನೆ ಒಂದು ಸ್ವಲ್ಪ ಕೇಳಿಸ್ದಾಗ ಜಾತಕದಾಗೂ ಸ್ವಲ್ಪ ತೊಂದರೆ ಐತಂತೆ. ಅದು ಬಿಟ್ಟರೆ ಬೇರೆ ಆರೋಗ್ಯದಾಗ ಏನೋ ತೊಂದರೆ ಇಲ್ಲಂತೆ. ಸ್ವಲ್ಪ ಹೋಗಿ ದವಾಖಾನೆಗೆ ಅದು ತೋರಿಸ್ಕೊಂಡ್ರೆ ಕರೆಕ್ಟ್ ಆಕತ್ತಂತೆ. ನನಗೆ ಗೊತ್ತಿರೋದು ಒಬ್ಬರು, ಯಾರದು ಸುಹಾಸಿನಿ ಮೇಡಮ್ ಅಂತ ಅದಾರ. ಅವರು ಕರೆಕ್ಟಾಗಿ 3 ತಿಂಗಳು ಬಿಟ್ಟು ಗುಳಿಗೆ ಕೊಟ್ಟರೆ, ಔಷಧ ಕೊಟ್ಟರೆ, ಅವ್ರ ಕಡೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಹಾಗೇ ಬಿಡ್ತದಂತೆ. ಹಾಂ, ಅದಕ್ಕೇನಂತ ಕೊಡಿಸ್ರಿ ಟ್ರೀಟ್ಮೆಂಟ್, ಯಾರು ಬೇಡ ಅಂತಾರ? ಅತ್ತಿಯರ ಇವ್ರಿಗೆ ಎಷ್ಟು ಹೇಳಿದ್ರು ಇವ್ರು ಹೂನ ಅನ್ವಲ್ರು. ಆಕಾಶ ಯಾಕೆ ಅಂದರೆ ಕೆಲವೊಂದು ಪೂಜೆಗಳು ಅದಾವು, ಅವನ್ನೂ ಮಾಡಬೇಕು. ಒಟ್ಟು ಯಾಕೋ ಒಪ್ಕೊಳ್ಳವಲ್ರಂತೆ. ಎಷ್ಟು ಹೇಳಿದ್ರು ಜಗಳ ತಗೊಂಡು ಕುಂತು ಬಿಟ್ಟಾರಂತೆ. ನಿಜ ಹೇಳ್ಬೇಕಂದ್ರೆ ನಮಗೂ ಆಸೆ ಇರ್ತೈತಲ್ರಿ. ಹಾಂ ಹೇಳ್ರಿ ನೋಡೋಣ. ಸಣ್ಣ ಪುಟ್ಟ ಇಂಥವ್ನು ಮಾಡ್ಬೇಕಪ್ಪ ಅವಾಗೊಮ್ಮೆ ಇವಾಗೊಮ್ಮೆ. ಅಕ್ಕತಿ ಏನು ಮಾಡೋಕ್ಕಾಕತಿ ಹೇಳ್ರಿ. ನಮ್ಮ ಅಣ್ಣನ ಮಗಳಿಗೆ ಹಿಂಗಾಗಿ ಉರುಳು ಸೇವೆ ಎಲ್ಲ ಮಾಡಿ ಗಂಡ ಹೆಂಡತಿ ಅವು ಎಲ್ಲೆಲ್ಲ ತೋರಿಸ್ಕೊಂಬಂದು ಕಡೆಗೆ ಅದು ಇಂಜೆಕ್ಷನ್ ಮಾಡಿ ಮಕ್ಕಳಾಗಿದ್ದು. ಈ ಥರ ಎಲ್ಲ ಇರ್ತದಂತೆ. ಪುಣ್ಯಕ್ಕೂ ನನ್ನ ಮಗಳಿಗೆ ಅಂಥದ್ದು ಏನು ಇದ್ದಂಗಿಲ್ಲ. ಆಮೇಲೆ ನಿಮ್ಮ ಮಗನ ಒಂದ್ಸಲ ಪರೀಕ್ಷೆ ಮಾಡಿಸ್ಬೇಕು, ಚೆಕಿಂಗು. ಅದೆಲ್ಲ ಚೆಕಿಂಗ್ ಆತಂದ್ರೆ ಏನು ಮಾಡಬೇಕು ಎತ್ತನ್ನ ಡಾಕ್ಟ್ರ್ ಹೇಳ್ತಾರಂತೆ. ಅದನ್ನು ನಾ ಹೆಂಗೆ ಹೇಳಕ್ಕಾಕೈತಿ ಅವಂಗೆ? ಇವ್ರ ಗಂಡ ಹೆಂಡತಿ ಮಾತಾಡ್ಕೊಂಡು ಬಗೆಹರಿಸ್ಬೇಕಪ್ಪ. ಏನು ಮಾಡಬೇಕು ಏನು ಎತ್ತ ಅಂತೇಳಿ ನಾ ಎಲ್ಲ ಹೇಳಾತತ್ತಿಯಾರ. ಅವ್ರೇನು ಹಾನ್ವಲ್ರು ಹೂ ಅನ್ವಲ್ರು. ಈಗ ಹಂಗಾರೆ ಹೇಳ್ಬೇಕನವ. ಹಂಗಾರೆ ಕರೆದು ಹೇಳ್ತೇನೆ. ಬೇಡ ನಡೀತೈತಿ. ಈಗ ಸುಮ್ಮನೆ ಮಾತಂದು ಬಾಯ್ ಮಾಡ್ಕೊಂಡಿಲ್ಲದ ಯಾಕೆ? ನಾ ಹೋಗ್ತೇನೆ ಇವತ್ತ. ಏನು ಹೇಳ್ಬೇಡ್ರಿ ಬೇಕಾರೆ ಸಂಜೆಗೆ ಹೇಳ್ರಿ. ಆಮೇಲೆ ಈಗ ಯಾಕಿನೂ ಮಾತಾಡಿ ಹೊರಗೆ ಬಂದಾಳ. ಈಗ ನೀವು ಮಾತಾಡಿದ್ರೆ ಕಾವ್ ಅಂತೇಳಿ ಸಿಟ್ಟು ಬಂದ್ಬಿಡ್ತೈತಿ. ಆರಾಮ್ ಸಂಜೆ ಮುಂದೆ ಊಟ ಎಲ್ಲ ಆದ್ಮೇಲೆ ಕುಂತಿರ್ತೀರಲ್ಲ ನೀವು ತಾಯಿ ಮಕ್ಕಳು, ಅವಾಗ ಮಾತಾಡ್ರಿ. ಸರಿ ಆಯ್ತು, ನಾಷ್ಟ ಮಾಡಿ ಹೋಗ್ರಿ. ಇಲ್ಲ ಅಯ್ಯೋ ತಡ ಆಕತಿ. ನಾನು ನನ್ನ ಗೆಳತಿ ಮನೆಗೆ ಹೋಗ್ಬೇಕು. ನೀ ಬರಲೇಬೇಕು ನಾಷ್ಟದೊತ್ತಿಗೆ ಅಂತ ಹೇಳ್ಬಿಟ್ಟಾಳಕ್ಕೆ. ಯಾಕಂದರೆ ಅದು ಒಂದು ಫಂಕ್ಷನ್ ಐತಿ ಅವ್ರ ಮನೆ ಒಳಗೆ, ಬರ್ತಡೇ. ಅಯ್ಯೋ ನನಗೆ 4 ದಿನ ಆಯ್ತು ಮೇಲೆ ಫೋನು. ಬರ್ತಡೇಗೆ ನೀ ಬರಲೇಬೇಕು ಅಂತೇಳಿ. ಅದಕ್ಕೆ ನಾ ಅಲ್ಲೇ ನಾಷ್ಟ ಮಾಡಿ ಬರ್ತಡೇ ಎಲ್ಲ ಮುಗಿಸ್ಕೊಂಬರ ಸಂಜೆ ಕತೆ. ಹೌದಾ, ಆಯ್ತು ಹಂಗಾರೆ. ಮತ್ತು ಪಾಪ ನಾ ಗೆಳತಿ ನಾಷ್ಟದೊತ್ತಿಗೆ ಬಾ ಅಂದಾಳಂದಮೇಲೆ ನೀವು ಹೋಗ್ಲಿಲ್ಲ ಅಂದ್ರೆ ಭಾಳ ಬೇಜಾರಕ್ಕಳ. ಅದಕ್ಕೆ ಬೇಡ ನೀವು ನಾಷ್ಟದೊತ್ತಿಗೆ ಹೋಗ್ಬಿಡ್ರಿ. ಸೊಪ್ಪಣಿಕ ಪಾಪ ನಿಮ್ಮ ತಾಯಿಯವ್ರನ್ನ ಕಳ್ಸವ. ಅಲ್ಲ ಬಿಡಾಡಿ ಒಂದು ಮಾತಾರ. ಅದಕ್ಕೇನಂತ ಇರ್ರಿ ತಿನ್ರಿ ಚಹಾ ಕುಡೀರಿ ಏನಾರ ಅಂತಾಳ ನೋಡು. ಸೊಕ್ಕಿಗೇನು ಕಮ್ಮಿ ಇಲ್ಲ. ನಿಮ್ಮತ್ತಿ ಸೊಕ್ಕಿಗೇನು ಕಮ್ಮಿ ಇಲ್ಲಕ್ಕೆ ನೋಡಿದೆನು.